ಏನಮ್ಮ ಪದ್ಮ? ನೋಡದ್ಗೆ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾನೆ. ಕೇಳಿದ್ರೆ ಎಕ್ಸಾಮ್ಸ್ ಇದೆ ಅಂತಿದ್ದಾನೆ. ಸೀನು, ಅಲ್ಲ ಕಣೋ, ಪರೀಕ್ಷೆಗೆ ಇನ್ನೂ ತುಂಬಾನೇ ಸಮಯ ಇದೆಯಲ್ಲಪ್ಪ. ಹಾ, ಇಲ್ಲ ಅತ್ತೆ, ನನಗಿನ್ನೂ ತುಂಬಾ ಕೆಲಸ ಬಾಕಿ ಇದೆ. ನನ್ನ ಪರೀಕ್ಷೆಗೆ ಬೇಕಾಗಿರುವಂತ ಬುಕ್ಸ್ ಅನ್ನೆಲ್ಲ ತಗೋಬೇಕು. ಇಲ್ಲ ಅತ್ಗೆ, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ಮನ್ಸಲ್ಲಿ ಬೇರೆ ಏನೋ ಇಟ್ಕೊಂಡಿದ್ದಾನೆ. ನೀನೇ ಒಂದ್ಸಲ ಕೇಳತ್ಗೆ. ಹೀಗೆ ಹೇಳ್ದೆ ಕೇಳ್ದೆ ಹೊರಟೋದ್ರೆ ಚಾರು ತಂದೆ ತಾಯಿಗೆ ನಾವೆಲ್ಲ ಏನಂತ ಉತ್ತರ ಕೊಡೋದು? ಅವರು ನಾಳೆನೋ ನಾಡಿದ್ದು ಮುಹೂರ್ತ ಕೂಡ ಇಡ್ಬೇಕು ಅಂತ ಕೇಳ್ತಿದ್ರು. ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ ಮಾವ, ಮತ್ತೆ ಯಾಕೆ ಹೋಗ್ತಿದ್ಯಾ ಸೀನು? ಹೋಗ್ಬೇಕಾಗಿರುವಂತ ಸಮಯ ಬಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಇವನು ಯಾರ ಮಾತನ್ನು ಕೇಳ್ತಿಲ್ಲ. ಅದೇನೆ, ಅವನು ಪರೀಕ್ಷೆ ಅಂತಿದ್ರೆ ನಾವು ತಾನೇ ಹೇಗ್ ತಡಿಯಕ್ಕಾಗತ್ತೆ? ಸೀನು, ನೋಡು, ನಿಮ್ಮಮ್ಮನಿಗೆ ಎಷ್ಟು ನೋವಾಗ್ತಾ ಇದೆ. ಅವಳಿಗಷ್ಟು ನೋವು ಕೊಟ್ಟು ನೀನು ಹೋಗೋದು ಸರಿನಾ? ಪರೀಕ್ಷೆ ಹತ್ರ ಬಂದಾಗ ಹೋದ್ರಾಯ್ತು ಬಿಡು. ಯಾರಿಗೋ ಬೇಜಾರಾಗುತ್ತೆ ಅಂತ ನಾನು ಇರಕ್ಕಾಗಲ್ಲ ಅತ್ತೆ. ನಾನು ಹೋಗ್ಬೇಕು. ನೋಡಿದ್ಯಾ ಅತ್ಗೆ, ಎಷ್ಟು ನೋವಾಗೋ ಹಾಗೆ ಮಾತಾಡ್ತಾ ಇದ್ದಾನೆ. ಇವನಿಗೆ ನಾನಂದ್ರೆ ಪ್ರೀತಿನೂ ಇಲ್ಲ, ಇಷ್ಟನೂ ಇಲ್ಲ. ಅದಕ್ಕೆ ನಾನು ಎಷ್ಟೇ ಹೇಳಿದ್ರು ಮಾತು ಕೇಳ್ದೆ ಹೋಗ್ತೀನಿ ಅಂತಿದ್ದಾನೆ. ಪದ್ಮ, ಮಾವ ಇಲ್ಲೇ ಇರು ಮಾವ. ಬೇಕಾದ್ರೆ ನಾವಿಬ್ರು ಸೇರಿ ಇಲ್ಲೇ ಓದ್ಕೊಳ್ಳೋಣ. ನನ್ಗೂ ಕೂಡ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ? ಅವನು ಕೂಡ ಹೇಳ್ತಿದ್ದಾನೆ ಕಣೋ, ಹೋಗ್ಬೇಡ್ವೋ? ಅಮ್ಮ, ಯಾರು ಏನೇ ಹೇಳಿದ್ರು ನಾನು ಕೇಳಲ್ಲ. ಪದ್ಮ, ಅವನು ಕಾಲೇಜಿಗೆ ಹೋಗ್ತೀನಿ ಅಂತ ತಾನೇ ಹೇಳ್ತಿರೋದು. ಅದಕ್ಕೆ ಇಷ್ಟೊಂದು ರಾದಂತ ಮಾಡ್ತಿದ್ಯಾ? ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರ್ತೀರಾ? ಹೋಗೋನು ನಮ್ಗೆ ಹೇಳ್ದೆ ಕೇಳ್ದೆ ಹೋಗ್ತಾನ? ಹಾಗೆ ಹೇಳ್ದೆ ಕೇಳ್ದೆ ಹೋಗ್ತಿದ್ದಾನೆ ಅಂದ್ರೆ ಅವನ್ ಮನ್ಸಲ್ಲಿ ಏನೋ ಇದೆ, ಏನೋ ಆಗಿದೆ. ಅದನ್ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ನನ್ನ ಮನಸ್ಸಲ್ಲೂ ಏನೂ ಇಲ್ಲ, ಹಾಗೆಲ್ಲ ಇಲ್ಲೇನೂ ನಡೆದೂ ಇಲ್ಲ. ಅಣ್ಣ ನೋಡೋಣ, ಇವನು ಪರೀಕ್ಷೆ ಅಂತ ಹೇಳಿ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ನೀನಾದ್ರೂ ಹೇಳಣ್ಣ. ಪರೀಕ್ಷೆಗೆ ಇನ್ನೂ ಸಮಯ ಇದೆ ಅಲ್ವಾ ಸೀನು? ಈಗಲೇ ಯಾಕೆ ಹೋಗ್ಬೇಕು? ಬೇಗ ಹೋದ್ರೆ ಪರೀಕ್ಷೆಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಇಲ್ಲಾಂದ್ರೆ ಫೇಲ್ ಆಗಿ ಮನೇಲೆ ಕೂತ್ಕೋಬೇಕಾಗತ್ತೆ ಮಾವ. ಅದೇನ್ ಮಾಡ್ತೀಯೋ ಇಲ್ಲೇ ಇದ್ದು ಮಾಡ್ಬೋದಲ್ಲೋ? ನೀನ್ ನಿನ್ ರೂಮಲ್ಲೇ ಇರು, ನಿನಗೆ ಯಾರು ತೊಂದರೆ ಕೊಡಲ್ಲ. ರೂಮಲ್ಲೇ ಎಲ್ಲ ಏರ್ಪಾಟು ಮಾಡಿಸ್ತೀನಿ, ಊಟ ಕೂಡ ಅಲ್ಲಿಗೆ ತಂದ್ಕೊಡ್ತೀನಿ ಕಣೋ. ಅಮ್ಮ, ಪರೀಕ್ಷೆಗೆ ಸಂಬಂಧಪಟ್ಟಿರೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿರಕ್ಕಾಗಲ್ಲ. ಹೋಗ್ಲಿ ಬಿಡಮ್ಮ ಪದ್ಮ, ಇವನು ಇಷ್ಟೆಲ್ಲ ಕೇಳ್ಕೊತಾ ಇದ್ದಾನಲ್ವಾ, ಹೋಗಿ ಬರ್ಲಿ ಬಿಡು.
ಸೀನು, ನೀನು ಪರೀಕ್ಷೆನ ಚೆನ್ನಾಗಿ ಬರಿಬೇಕು. ಮಾವ, ಆಶೀರ್ವಾದ ಮಾಡಿ ಮಾವ. ದೀರ್ಘಾಯುಷ್ಮಾನ್ ಭವ. ಸರಿ ಸರಿ ಬಿಡು, ನಾನು ಹೋಗಿ ಅವನ ಬಸ್ ಹತ್ಸಿ ಬರ್ತೀನಿ. ಬಾರ, ಆ ಬ್ಯಾಗಿಲ್ ಕೊಡು. ಸೀನು, ಬೇಡ ಸೀನು, ಸೀನು, ನನ್ ಮಾತು ಪದ್ಮ, ಕೇಳು. ನಾನು ಇದ್ದೀನಲ್ವಾ, ನೀನ್ ಭಯ ಪಡ್ಬೇಡ, ಸಮಾಧಾನವಾಗಿರು. ಏನಾಯ್ತು ಆದ್ಯ? ಮಾವ ಸಡನ್ ಆಗಿ ಹೋಗ್ತಾ ಇದ್ದಾನೆ, ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ಏನೋ ಏಯ್, ಮನೆ ಬಿಟ್ಟು ಹೋಗಿ ಮನ್ಸಾಗ್ತಿಲ್ವಾ? ಇದ್ ಬಿಡ್ತೀಯ ಹೇಗೆ ಮತ್ತೆ? ಹಾಗೆಲ್ಲ ಏನಿಲ್ಲ ಅಪ್ಪ, ಹೋಗೋಣ ನಡೀರಿ. ಹಾಗಾದ್ರೆ ಬ್ಯಾಗ್ ಎತ್ಕೊಂಡು ಕೂತ್ಕೋ. ಅಮ್ಮ, ಎಲ್ಲಿದ್ದೀರಾ? ಕಾಶಿ ಯಾತ್ರೆಲಿ. ಏನಮ್ಮ, ನೀವು ನಿಜವಾಗ್ಲೂ ಕಾಶಿ ಯಾತ್ರೆಗೆ ಹೋದ್ರಾ? ಇಲ್ಲಮ್ಮ, ಅದೇ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ. ಕಾಶಿಗೆ ಹೋಗ್ಲಿಲ್ಲ. ಮನೆ ಆಚೆ ಬೀಗ ಹಾಕಿ ಒಳಗಡೆನೆ ಇದೀವಿ. ಸರಿ, ನಮ್ ಬಗ್ಗೆ ಬಿಡು. ಅಷ್ಟಕ್ಕೂ ಎಲ್ಲಿವರೆಗೂ ಬಂತು ನಮ್ ಪ್ಲಾನ್? ಆದ್ಯನ ಹೊರಗಡೆ ಹಾಕ್ಸ್ದ್ಯಾ? ಈಗಲೇ ಹೇಗಾಗುತ್ತಮ್ಮ? ಆದ್ಯನ್ ಟೈಮ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೋಡಮ್ಮ, ಆ ಆದ್ಯ ಯಾವುದೇ ಪರಿಸ್ಥಿತಿಲೂ ಆ ಮನೆಯಲ್ಲಿ ಇರಬಾರ್ದು. ಟೈಮ್ ತುಂಬಾ ಕಡಿಮೆ ಇದೆಯಮ್ಮ. ಆ ಹುಡುಗಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಸ್ವತಃ ರಾಜಾರಾಮ್ ಅವರೇ ಕತ್ ಹಿಡಿದು ಆಚೆ ಹಾಕೋ ತರ ಮಾಡಬೇಕು. ಅದೇ ಕೆಲಸದಲ್ಲಿದ್ದೀನಿ ಅಪ್ಪ. ಆದ್ರೆ ಒಂದು ಪ್ರಾಬ್ಲಮ್ ಬಂದು ನಿಂತಿದೆ. ಏನಮ್ಮ ಅದು? ಸೀನು ಮಾವ ಮನೆ ಬಿಟ್ಟು ಹೊರಟು ಹೋದ. ಏನೇ ನೀನ್ ಹೇಳ್ತಿರೋದು? ಅಪ್ಪಿತಪ್ಪಿ ನಿನ್ ಮೇಲ್ ಕೋಪ ಮಾಡ್ಕೊಂಡು ಹೊರಟೋದ್ನಾ? ಅಮ್ಮ, ನನಗೋಸ್ಕರ ಅಲ್ಲ ಅಮ್ಮ. ಅಷ್ಟಕ್ಕೂ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಮನೆಯವ್ರ ಮಾತು ಕೇಳ್ದೆ ಹೊರಟೆ ಹೋದ. ಅತ್ತೆ ಕೂಡ ಅಳ್ತಾ ಇದ್ದಾರೆ. ಅಲ್ಲೆಲ್ಲರೂ ಅತ್ತೆನ ಸಮಾಧಾನ ಮಾಡ್ತಾ ಇದ್ದಾರೆ. ಮತ್ತೆ ಸೀನು ಇಲ್ದೇನೆ ನಮ್ ಪ್ಲಾನ್ ಹೇಗ್ ಸಕ್ಸಸ್ ಆಗತ್ತೆ? ಆದ್ಯಾನ್ ಹೇಗ್ ಕೆಟ್ಟೋಳಾಗ್ ಮಾಡ್ತೀಯಾ? ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆದಾಗೇನಾ? ಹಾಗಾದ್ರೆ ಮನೆಗೆ ಬಂದ್ಬಿಡ್ತೀಯಾ? ನೀವ್ ಸುಮ್ನಿರ್ರಿ. ನೀನ್ ಈ ತರ ಏನೇನೋ ಕೆಲಸ ಮಾಡಕ್ ಹೋಗ್ಬೇಡ. ಆ ಸೀನು ಎಲ್ಲಿಗೆ ಹೋಗ್ತಾನೆ? ರಾಜಾರಾಮ್ ಅವರು ಕರಿತಿದ್ದ ಹಾಗೆ ಓಡೋಡ್ ಬಂದ್ಬಿಡ್ತಾನೆ. ಆ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನೀನಲ್ಲ, ಅವಳು. ಆ ಆದ್ಯ ಹೋಗ್ಬೇಕು. ಒಂದಿನ ಅಲ್ಲ, ಸೀನುಗೋಸ್ಕರ ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ ಅಂದೆ ಅಲ್ವಾ? ವೆಯ್ಟ್ ಮಾಡು. ಸರಿ ಅಮ್ಮ. ಮತ್ತೆ ಸಿನಿಮಾವ ಬಂದ್ಬಿಡ್ತಾನೆ ಅಲ್ವಾ? ಬರ್ದೇನೆ ಎಲ್ಲಿಗೆ ಹೋಗ್ತಾನೆ?
ನೀನ್ ಮಾತ್ರ ನಮ್ ಪ್ಲಾನ್ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು, ಸರಿನಾ? ಸರಿ ಅಮ್ಮ. ಸರಿ, ಇಡ್ತೀನಿ. ಹೋಗ್ಬೇಕಾಗಿರುವಂತ ಸಮಯ ಬಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅವ್ನ್ ಸುಳ್ಳು ಹೇಳ್ತಾ ಇದ್ದಾನೆ, ಅವ್ನ್ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದಾನೆ. ನಿನ್ನ ಯಾವತ್ತಿಗೂ ಲವ್ ಮಾಡಲ್ಲ, ಲವ್ ಮಾಡೋದು ಇಲ್ಲ. ನಾನು ನಿನಗಿಷ್ಟ ಇಲ್ಲದೆ ಇದ್ರು ನಾನು ಹೋಗ್ಬೇಕಾದ್ರೆ ಯಾಕೆ ನನ್ನ ಅಷ್ಟೊಂದು ಬೇಜಾರಲ್ಲಿ ನೋಡಿದೆ? ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಯಾಕೆ ಹೊರಗಡೆ ನನ್ನ ಹತ್ರ ಹೇಳ್ಕೊತಿಲ್ಲ? ನಿನ್ನ ಬಿಟ್ಟು ದೂರ ಹೋಗಬೇಕು ಅಂದ್ರೆ ನನ್ನ ಮನಸ್ಸು ಯಾಕೆ ಒಪ್ಕೋತಾ ಇಲ್ಲ? ಆದರೆ ಈ ಸಿಚುವೇಶನಲ್ಲಿ ನಾನು ದೂರ ಇರೋದೇ ಒಳ್ಳೇದು. ಆದರೆ ಎಷ್ಟು ಸೀನು ಹೊರಟೋಗ್ತಿದ್ರೆ ನಾನು ಯಾಕೆ ಫೀಲ್ ಮಾಡ್ಕೋತಿದ್ದೀನಿ? ನಾನು ಯಾಕೆ ಅವನ ಬಗ್ಗೆನೇ ಯೋಚನೆ ಮಾಡ್ತಿರೋದು? ಅವನು ಹೊರಟೋದ್ರೆ ನನಗೇನು? ಸ್ವಲ್ಪ ಹೊತ್ತು ಮಮ್ಮ ಫೋಟೋ ನೋಡೋಣ. ಇದೇನಿದು ನನಗೆ ಗೊತ್ತಿಲ್ಲದೆ ನನ್ನ ಲ್ಯಾಪ್ಟಾಪಲ್ಲಿ ಹೊಸ ಫೋಲ್ಡರ್? We want justice. We want justice. We want justice. We want justice. ಈ ವಿಡಿಯೋಸ್ ನನ್ನ ಲ್ಯಾಪ್ಟಾಪ್ಗೆ ಹೇಗೆ ಬಂತು? ಸೀನು ಮಾವನೇ ಮಾಡಿದ್ದು. ಹೌದು ಆದ್ಯ, ಅದರಲ್ಲಿ ನಿನ್ ಮುಖ ಕಾಣಿಸ್ದೆ, ಆ ಪ್ರಭಾಸ್ ಮುಖ ಮಾತ್ರನೇ ಕಾಣಿಸೋ ತರ ಮಾಡಿ ಸೀನು ಮಾವನೇ ಇಂಟರ್ನೆಟಲ್ಲಿ ಹಾಕಿದ್ದು. ಹೌದು ಆದ್ಯ, ನಿನ್ ಮೇಲೆ ಅಟ್ಯಾಕ್ ಆಗಿದ್ದ ದಿನದಿಂದ ಸೀನು ಮಾವನೇ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿರೋದು. ನಿನಗೆ ಹೀಗಾಗೋಯ್ತು ಅಂತ ಎಲ್ರಿಗಿಂತ ಜಾಸ್ತಿ ಮಾವನೇ ತಲೆ ಕೆಡ್ಸ್ಕೊಂಡಿದ್ದು. ಪ್ರಪಂಚಕ್ಕೆ ದಾಳಿ ನಡೆದಿರೋದು ನಿನ್ ಮೇಲೆ ಅನ್ನೋದು ಗೊತ್ತಾದ್ರೆ ನೀನ್ ಧೈರ್ಯವಾಗಿ ಓಡಾಡಕ್ಕಾಗಲ್ಲ ಅಂತ ನಿನ್ ಹೆಸರು ಹೊರಗೆ ಬರ್ದಿರೋ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಹೀಗ್ ಮಾಡಿದ್ದಾನೆ. ಮತ್ತೆ ನನಗ್ ಮೊದ್ಲೇ ಯಾಕೆ ಹೇಳಲಿಲ್ಲ? ಸೀನು ಮಾವನೇ ಹೇಳ್ಬೇಡ ಅಂದ ಆದ್ಯ. ಸಮಯ ಬಂದಾಗ ಸೀನು ಮಾವನೇ ನಿನಗೆ ಹೇಳ್ತೀನಿ ಅಂತ ಹೇಳ್ದ. ಅವನ್ ಹೇಳ್ದಾಗ ನಿನ್ ಕಣ್ಣಲ್ಲಾಗೋ ಆನಂದನ ನೇರವಾಗಿ ನೋಡ್ಬೇಕು ಅಂತ ಹೇಳ್ದ. ಅದಕ್ಕೆ ಆದ್ಯ ನಿನ್ ಹತ್ರ ಹೇಳಲಿಲ್ಲ. ಇವಾಗ ನೀನ್ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡ್ರು ಮಾವನೇ ಮನೇಲಿಲ್ಲ, ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಮತ್ತೆ ಇಲ್ಲಿಗೆ ಯಾವಾಗ ಬರ್ತಾನೆ ಅಂತಾನೆ ಗೊತ್ತಿಲ್ಲ. ಇನ್ ನಿನ್ಗೆ ಥ್ಯಾಂಕ್ಸ್ ಹೇಳೋ ಅವಕಾಶನೂ ಮಿಸ್ ಆಯ್ತು ಆದ್ಯ.
ನೀನ್ ಅನ್ಕೊಂಡಿರೋ ತರ ನಿನ್ ಮೇಲೆ ಯಾವುದೋ ಬ್ಯಾಡ್ ಒಪಿನಿಯನ್ ಇಟ್ಕೊಂಡು ನಿನ್ನ ಹಗ್ ಮಾಡ್ಲಿಲ್ಲ ನಾನು. ನೀನ್ ನನ್ನನ್ನ ಇಷ್ಟಪಟ್ಟು ಗ್ರೀನ್ ಕಲರ್ ಹಾಕ್ದೆ ಅನ್ಕೊಂಡು. ಹೆಣ್ಮಕ್ಳ ಜೊತೆಗೆ ಹೇಗ್ ನಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ರಾಜಲಕ್ಷ್ಮಿ, ನಾನು ಈಗಲೇ ಬರ್ತೀನಿ. ಎಲ್ಲಿಗೆ ಆದ್ಯಾ? ಬರ್ತೀನಿ. ಲೇ ಸೀನು, ಮಾತಾಡ್ದೇನೆ ಹಾಗಿದ್ಯಲ್ಲೋ, ಯಾಕೋ ಯಾವಾಗಲೂ ವಟ ವಟ ಅಂತ ಮಾತಾಡ್ತಿರ್ತೀಯ ಅಲ್ವಾ? ನಿಜವಾಗ್ಲೂ ನೀವು ಎಕ್ಸಾಮ್ಸ್ ಇದೆಯೇನೋ? ನೀನು ಹುಷಾರಾಗಿದ್ದೆ ತಾನೆ? ಹೌದಪ್ಪ, ನನ್ನ ಮನ್ಸು ಸರಿ ಇಲ್ಲ. ಸೂರ್ಯನ ಸುತ್ತ ಅಂದವಾದ ಮೋಡಗಳಿದ್ರೇನೆ ಸೃಷ್ಟಿ ಚೆನ್ನಾಗಿರೋದು, ನೋಡೋದಕ್ಕೂ ಚೆನ್ನಾಗಿ ಕಾಣಿಸೋದು. ಅದೇ ಥರ ಆದ್ಯ ನನ್ನ ಜೊತೆ ಇದ್ರೇನೆ ನಾನು ಚೆನ್ನಾಗಿರೋದು. ಲೋ ಸೀನು, ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬಾ ಯೋಚನೆ ಮಾಡ್ತಿದ್ದಿಲ್ಲ. ಏನೋ? ಏನಿಲ್ಲ ಅಪ್ಪ, ನಾನು ಆರಾಮಾಗೇ ಇದ್ದೀನಿ. ಲೇಯ್, ನಾನು ನಿನ್ನ ಅಪ್ಪ ಕಣೋ. ನನ್ನ ಹತ್ರ ಸುಳ್ಳು ಹೇಳ್ಬೇಕು ಅಂತ ನೋಡ್ಬೇಡ. ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಅದು ನಂಗೆ ಚೆನ್ನಾಗಿ ಗೊತ್ತು ಬಿಡು. ಏನಾದರೂ ಇದ್ರೆ ನನ್ನ ಹತ್ರ ಹೇಳೋ. ಅರೆ, ನನ್ನ ನಿನ್ನ ಫ್ರೆಂಡ್ ಅಂತ ಅನ್ಕೊಳ್ಳೋ. ಏನಿಲ್ಲ ಅಂತ ಹೇಳಿದ್ನಲ್ಲಪ್ಪ. ಸರಿ ಕಣೋ, ನೀನು ಹೇಳಲ್ಲ ಅಂತ ನಂಗೆ ಅರ್ಥ ಆಯ್ತು. ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಅದು ನಂಗೆ ಹೇಳೋ ಅಗತ್ಯ ಇಲ್ಲ. ಆದರೆ ನಾನು ನಿನ್ಗೊಂದು ಜೀವನದ ಸತ್ಯ ಹೇಳ್ತೀನಿ. ಜೀವನಕ್ಕೆ ಸಂಬಂಧಿಸಿರೋ ಒಂದು ಕತೆ ಹೇಳ್ತೀನಿ ಕೇಳು. ಒಂದು ಊರಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದ ತಂದೆ ಮಗ ಇದ್ರು. ತಂದೆ ಏನು ಬೇಕು ಅಂದ್ರು, ಯಾವ ಕೆಲಸ ಮಾಡಬೇಕಂದ್ರು ಚೆನ್ನಾಗಿ ಯೋಚನೆ ಮಾಡಿ ಮಾಡ್ತಾ ಇದ್ದ, ಅನ್ಕೊಂಡಿದ್ನ ಸಾಧಿಸ್ತಾ ಇದ್ದ. ಆದರೆ ಮಗ ಹಾಗಲ್ಲ. ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಗೊತ್ತೋ ಗೊತ್ತಿಲ್ದಿರೋ ವಿಷಯದಲ್ಲಿ ತಲೆ ಹಾಕಿ ಜೀವನದಲ್ಲೇ ಫೇಲ್ ಆಗ್ಬಿಟ್ಟ. ಎಲ್ರೂ ಮುಂದೆ ಒಬ್ಬ ಜೋಕರ್ ಆಗ್ಬಿಟ್ಟ. ಈ ಕಥೆಯಲ್ಲಿ ತಂದೆ ಯಾರು ಗೊತ್ತಾ? ನಮ್ಮ ಅಪ್ಪ. ಆ ಮಗ ನಾನು. ಗೆದ್ದಿರೋ ಸ್ಥಾನದಲ್ಲಿ ನಮ್ಮ ಅಪ್ಪ ಇದ್ರು, ಸೋತಿರೋ ಸ್ಥಾನದಲ್ಲಿ ನಾನಿದ್ದೀನಿ. ನಾಳೆ ಭವಿಷ್ಯದಲ್ಲಿ ನನ್ನ ಸ್ಥಾನದಲ್ಲಿ ನೀ ಇರಬಾರ್ದು ಅನ್ನೋದೇ ನನ್ನ ಆಸೆ ಕಣೋ. ನಿನ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ ನನ್ನ ಕೈಲಾದ್ರೆ ನಾನು ಅದನ್ನ ಬಗೆಹರಿಸ್ತೀನಿ. ಸೋತೋಗಿರೋ ತಂದೆ ನಾನು. ಪ್ರಪಂಚ ಕೀಳಾಗಿ ನೋಡಬಹುದು, ಆದರೆ ಆ ಸೋಲು ತನ್ನ ಮಕ್ಕಳಿಗೆ ಬುನಾದಿ ಆಗಬಾರ್ದು. ಈಗಲಾದ್ರೂ ಹೇಳ್ತೀಯನೋ? ಅಪ್ಪ, ಕೆಲವು ಸಮಸ್ಯೆಗಳನ್ನ ಅಪ್ಪ ಅಮ್ಮನ ಹತ್ರ ಹೇಳ್ಕೋಬಹುದು, ಇನ್ನು ಕೆಲವು ಸಮಸ್ಯೆಗಳನ್ನ ಫ್ರೆಂಡ್ಸ್ ಹತ್ರ. ಆದ್ರೆ ಈ ಸಮಸ್ಯೆನ ಯಾರ ಹತ್ರ ಹೇಳ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ. ಹೇಳುವಂತ ಸಮಯ ಬಂದಾಗ ಮೊದಲು ನಿನ್ನಂಥ ಗಂಡಸರಿಂದಾನೆ ಫ್ರೆಂಡ್ ಆಗಿರ್ಬೇಕು ಅನ್ನೋ ಯೋಚನೆ ಪ್ರತಿ ಹೆಣ್ಣಿಗೂ ಸತ್ ಹೋಗ್ತಿರೋದು. ಛೀ!
ಆದ್ಯ